ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬನ್ನಿ ಈ ಒಂದು ವಿಡಿಯೋದಲ್ಲಿ ನೀರಿಡಿ ಬಕೆಟ್ ಕಾಪಾಡಿ ಅನ್ನೋ ಗೇಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ. ಮಧ್ಯಾಹ್ನ ಈ ಒಂದು ಗೇಮ್ ಬಗ್ಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ರು. ಬಟ್ ಆ ಪ್ರೋಮೋ ನೋಡಿದಾಗ ಈ ಗೇಮ್ ಪರ್ಪಸ್ ಏನು, ಪ್ರೋಸೆಸ್ ಏನು ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲು ಈ ಗೇಮ್ ನ ಲೇಡೀಸ್ ಮಾತ್ರ ಆಡ್ತಾರೆ, 4 ಜನ. ಸೊ 5 ಜನ ಇದ್ದಾರೆ. ಇನ್ನೊಬ್ರು ಯಾರಿದ್ದಾರೆ, ಅಶ್ವಿನಿ ಗೌಡ ಅವರು ಉಸ್ತುವಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅವ್ರ ಜೊತೆಗೆ ಉಸ್ತುವಾರಿಯಾಗಿ ನಮ್ಮ ಗಿಲ್ಲಿ ಅವರು ಕೂಡ ಮಾಡ್ತಾರೆ. ಈ ಗೇಮ್ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, 4 ಜನ ಲೇಡೀಸ್ ಯಾರಿದ್ದಾರೋ ಅವ್ರಿಗೆ ಒಂದು ಹೆಲ್ಮೆಟ್ ಕೊಡ್ತಾರೆ. ಆ ಹೆಲ್ಮೆಟ್ ಮೇಲೆ ಒಂದು ಸ್ಪಾನ್ಸ್ ಇರುತ್ತೆ. ಅದೇ ರೀತಿ ಗಾರ್ಡನ್ ಏರಿಯಾದಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಉಯ್ಯಾಲೆ ತರ ಆ ಕಡೆ 2 ಫೋಲ್ ಈ ಕಡೆ 2 ಫೋಲ್ ಮಧ್ಯದಲ್ಲಿ ಅಡ್ಡಡ್ಡವಾಗಿ ಒಂದು ಫೋಲ್ ಹಾಕಿರ್ತಾರೆ. ಸೊ ಅದ್ರ ಮಿಡ್ಲಲ್ಲಿ ಮೇಲೆಯಿಂದ ವಾಟರ್ ಬೀಳೋ ತರ ನೀರ್ ಬರೋ ರೀತಿ ಆ ಒಂದು ವಿನ್ಯಾಸ ಮಾಡಿರ್ತಾರೆ. ಬಿಗ್ ಬಾಸ್ ಅವರು ಯಾವಾಗ ಬಜಾರ್ ಹೊಡಿತಾರೋ ಅವಾಗ 4 ಜನ ಯಾರಿರ್ತಾರೆ ಅವರು ಬಂದ್ಬಿಟ್ಟು ಆ ಒಂದು ಶವರ್ ಕೆಳಗಡೆ ಆ ಒಂದು ಸ್ಪಾನ್ಸ್ ಅಲ್ಲಿ ನೀರಿನ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬಕೆಟ್ ಕೊಟ್ಟಿರ್ತಾರೆ. ಸ್ಪಾನ್ಸ್ ಅಲ್ಲಿ ನೀರಿನ ಶೇಖರಣೆ ಮಾಡ್ಕೊಂಡು ಹೋಗ್ಬಿಟ್ಟು ಅದನ್ನ ಹಿಂಡಬೇಕು. ಸೊ ಫೈನಲ್ ಆಗಿ ಯಾರ್ದು ಜಾಸ್ತಿ ಬಕೆಟ್ ಅಲ್ಲಿ ನೀರು ಇರುತ್ತೋ ಅವ್ರು ವಿನ್ ಆಗ್ತಾರೆ. ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ನೀರು ಶವರ್ ಇಂದ ಬೀಳೋವರೆಗೂ ಆ ಒಂದು ಟೈಮಲ್ಲಿ ಯಾರ ಬಕೆಟ್ ಯಾರು ಒದಿಬಾರ್ದು, ಚೆಲ್ಲಬಾರ್ದು ನೀರ್ನ. ಸೊ ಯಾವಾಗ ಶವರ್ ಅಲ್ಲಿ ನೀರು ನಿಲ್ಲುತ್ತೋ ಆವಾಗ ಅವ್ರು ಅಟ್ಯಾಕ್ ಮಾಡ್ಕೊಬೇಕು. ಇನ್ನೊಬ್ರು ನೀರು ಇರುತ್ತಲ್ಲ ಬಕೆಟ್ ಅಲ್ಲಿ ಅದನ್ನ ಚೆಲ್ಲಬಹುದು. ಈ ಒಂದು ಗೇಮ್ ಅಲ್ಲಿ ಬೇರೆ ಬೇರೆ ಸುತ್ತಿರುತ್ತೆ. ಸೊ ಮೊದಲನೇ ಸುತ್ತಲ್ಲಿ ಯಾರು ನೀರು ಅತಿ ಜಾಸ್ತಿ ಶೇಖರಣೆ ಮಾಡಿ ಗೆದ್ದಿರ್ತಾರೋ ಅವರು ಡೈರೆಕ್ಟ್ ಆಗಿ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ. ಇನ್ನು ಮಿಕ್ಕಿದ 3 ಜನ ಸೋತಿರ್ತಾರೆ. ಸೊ ಇವಾಗ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಆ 3 ಜನರಲ್ಲಿ ಒಬ್ಬನ ಉಸ್ತುವಾರಿ ಇಬ್ರು ಯಾರಿರ್ತಾರೆ, ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ಅವರು, ಅವ್ರಿಬ್ರು ಸೂಕ್ತವಾದ ಕಾರಣ ಹೇಳ್ಬಿಟ್ಟು ಒಬ್ಬನ ಆಚೆ ಇಗ್ಬೋದು. ಅಂದ್ರೆ ಮೊದಲನೇ ರೌಂಡ್ ಅಲ್ಲಿ ಗೆದ್ದಿರೋರು ಡೈರೆಕ್ಟ್ ಆಗಿ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಿರ್ತಾರೆ. ಸೋತಿರೋ 3ರಲ್ಲಿ ಆ 3 ಜನದಲ್ಲಿ ಒಬ್ಬನ ಉಸ್ತುವಾರಿಗಳ ಕೈಯಲ್ಲಿ ಇರುತ್ತೆ ಅಧಿಕಾರ. ಯಾರನ್ನ ಈ ಗೇಮ್ ಇಂದ ಎಲಿಮಿನೇಟ್ ಮಾಡಬೇಕು, ಇನ್ನು ಮಿಕ್ಕಿದ ಇಬ್ಬರನ್ನ ಯಾರನ್ನ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಮಾಡಬೇಕು ಅಂತ ಅವ್ರಿಬ್ರ ಕೈಯಲ್ಲಿ ಇರುತ್ತೆ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬಹುದು. ನಾನು ಹಾಕಿರುವಂತಹ ಒಂದು ವಿಡಿಯೋ ಕ್ಲಿಪ್ ಅಲ್ಲಿ ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಿರುವಂತಹ ಫೋಟೋಸ್ ಅಲ್ಲಿ ರಕ್ಷಿತ್ ಅವರು ಮೊದಲೇ ರೌಂಡ್ ಅಲ್ಲಿ ಸೋತ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದಾರೆ. ಆ ಒಂದು ಫಸ್ಟ್ ರೌಂಡ್ ಅಲ್ಲಿ ರಾಶಿಕ್ ಅವ್ರು ಗೆದ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಅವ್ರು ಕ್ವಾಲಿಫೈ ಆಗಿರ್ತಾರೆ. ಇನ್ನು 3 ಜನ ಇರ್ತಾರಲ್ವಾ, ಯಾರು ರಕ್ಷಿತ್ ಅವರು ಮತ್ತೆ ಸ್ಪಂದನ ಅವರು ಮತ್ತೆ ಕಾವ್ಯ ಅವರು, ಈ 3 ಜನರಲ್ಲಿ ಒಬ್ಬರನ್ನ ಆಚೆ ಗಿಡಬೇಕು, ಇನ್ನಿಬ್ಬರನ್ನ ಮೇಲೆ ಕಳಿಸಬೇಕು. ಅಂದ್ರೆ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಮಾಡಬೇಕು. ಇಲ್ಲಿ ಉಸ್ತುವಾರಿ ಮಾಡ್ತಿರುವಂತಹ ಇಬ್ಬರು ಒಂದು ಸೂಕ್ತವಾದ ರೀಸನ್ ಕೊಟ್ಟರು, ಇಲ್ಲ ಅಂತ ಹೇಳಿದ್ರೆ ಸಿಲ್ಲಿ ರೀಸನ್ ಕೊಟ್ಟರು ಗೊತ್ತಿಲ್ಲ, ರಕ್ಷಿತ್ ಅವ್ರನ್ನ ಆಚೆ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ಗೂ ಸೇಮ್ ಅದೇ ಪ್ರೊಸೀಜರ್, ಅದೇ ಪ್ರೊಸೆಸ್. ನೀರ್ನ ಇಟ್ಕೊಂಡ್ಬರ್ಬೇಕು, ಸ್ಪಾನ್ಸ್ ಅಲ್ಲಿ ಆ ಬಕೆಟ್ಗೆ ಹಾಕೊಬೇಕು. ಆ ಒಂದು ನೀರು ಯಾವಾಗ ನಿಲ್ಲುತ್ತೋ ಅವಾಗ ಇವರು ಬಕೆಟ್ನ ಸೇವ್ ಮಾಡ್ಕೊಬೇಕು. ಪಕ್ಕದಲ್ಲಿರೋರು ಅಟ್ಯಾಕ್ ಮಾಡಿಬಿಟ್ಟು ನೀರನ್ನ ಚೆಲ್ಬೋದು. ಈ ಒಂದು ಪ್ರೋಸೆಸ್ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನೀರು ಚೆಲ್ಬಿಡುತ್ತೆ, ಎಲ್ಲರದ್ದು 0 ಆಗಿಬಿಡುತ್ತೆ. ಸೊ ಅದಕ್ಕೆ ಗೇಮ್ ಮುಂದೆ ಹೋಗಲ್ಲ. ಇಲ್ಲಿ ಮತ್ತೆ ಬಿಗ್ ಬಾಸ್ ಅವರು ಸ್ವಲ್ಪ ವೈಸಾಗಿ ಥಿಂಕ್ ಮಾಡಿಬಿಟ್ಟು ಅಲ್ಲಿರುವಂತಹ ಬಾಯ್ಸ್ ಯಾರು ಇರ್ತಾರೆ ಅವರಿಗೆ ಸ್ವಇಚ್ಛೆಯಿಂದ ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ಬೋದು, ಸೊ ನೀವು ಕೂಡ ಗೇಮ್ ಆಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕೊಡ್ತಾರೆ. ಅಲ್ಲಿ ಕೂತಿರುವಂತಹ 3 ಜನ ಬಾಯ್ಸ್ ಯಾರಿದ್ದಾರೆ, ರಘು ಅವರು, ಧನುಷ್ ಅವರು ಮತ್ತೆ ಧ್ರುವಂತ್ ಅವರು ಸ್ಪಂದನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ರಘು ಅವರು ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಧನುಷ್ ಅವರು ರಾಶಿಕ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಬಾಯ್ಸ್ 4 ಜನ ಯಾರಿದ್ದಾರೆ ಅವ್ರ ಕೆಲಸ ಬಂದ್ಬಿಟ್ಟು ಜಸ್ಟ್ ಆ ಒಂದು ಸ್ಪಾನ್ಸ್ ಅಲ್ಲಿ ನೀರ್ನ ಸೇವ್ ಮಾಡ್ಕೊಂಡು ಜಸ್ಟ್ ಆ ಬಕೆಟ್ ಅಲ್ಲಿ ಸುರಿಸ್ಬೇಕಷ್ಟೇ. ಅದು ಬಿಟ್ರೆ ನೀರ್ ನಿಂತಿದ ತಕ್ಷಣ ಆ ಒಂದು ಶವರ್ ಅಲ್ಲಿ ನೀರ್ ನಿಂತಿದ ತಕ್ಷಣ ನೆಕ್ಸ್ಟ್ ಒಂದು ಅಟ್ಯಾಕಿಂಗ್ ಮೋಡ್ ಇರುತ್ತಲ್ವಾ, ಅಟ್ಯಾಕ್ ಮಾಡುವಾಗ ಹುಡುಗಿರೇ ಕಿತ್ತಾಡ್ಕೊಬೇಕು. ಅವ್ರ ಬಕೆಟ್ ಇವ್ರು ಮುಟ್ಟಂಗಿಲ್ಲ, ಇವ್ರ ಬಕೆಟ್ ಅವ್ರು ಮುಟ್ಟಂಗಿಲ್ಲ. ಬಾಯ್ಸು ಆ ಕೆಲಸ ಏನಿದ್ರು ಗರ್ಲ್ಸ್ ಮಾತ್ರ. ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಆಟದ ಮಧ್ಯದಲ್ಲಿ ಕೆಲವರಿಗೆ ಇಂಜುರಿಗಳು ಆಯ್ತು. ಅಷ್ಟು ದೊಡ್ಡ ಮೇಜರ್ ಇಂಜುರಿ ಅಲ್ಲ, ಜಸ್ಟ್ ಚಿಕ್ಕ ಗಾಯಗಳು ಕೂಡ ಆಗಿದೆ. ಈ ಒಂದು ಆಟ ಹೈಟ್ ಯಾರು ಇರ್ತಾರೋ ಜಾಸ್ತಿ ಅವ್ರಿಗೆ ತುಂಬಾನೇ ಅಡ್ವಾಂಟೇಜ್. ಯಾಕಂತ ಹೇಳಿದ್ರೆ ಒಂದು ಕೈಯಲ್ಲಿ ಬಕೆಟ್ ನ ಮೇಲೆ ಇಟ್ಕೊಂಡು ನೀರ್ನ ಸೇವ್ ಮಾಡ್ಕೊಬಹುದು ಬಕೆಟ್ ಅಲ್ಲಿ, ಇನ್ನೊಂದು ಕೈಯಲ್ಲಿ ಅಪೋನೆಂಟ್ ಯಾರು ಬರ್ತಾರೋ ಅವ್ರನ್ನ ನೀರ್ನ ಕೆಡಿಸೋದಕ್ಕೆ ಅವ್ರನ್ನ ಒಂದ್ ಕೈಯಲ್ಲಿ ಹೋಲ್ಡ್ ಮಾಡಬಹುದು. ಈ ರೀತಿ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಹೈಟ್ ಇರೋರು ಮಾತ್ರ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಗೇಮ್ ಅಲ್ಲಿ ಕಾವ್ಯ ಅವರು ಮತ್ತೆ ಸ್ಪಂದನ ಅವರು ಹೈಟ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಕಡಿಮೆನೇ ಇರುತ್ತೆ. ಸೊ ಈ ಒಂದು ಗೇಮ್ ಅಲ್ಲಿ ಡೆಫಿನೆಟ್ಲಿ ಅಡ್ವಾಂಟೇಜ್ ರಾಶಿಕ್ ಅವ್ರಿಗೆ. ಆ ಒಂದು ಟ್ರಿಕ್ ನ ಬಳಕೆ ಮಾಡ್ಕೊಂಡೆ ರಾಶಿಕ್ ಅವರು ಈ ಗೇಮ್ ಅಲ್ಲಿ ವಿನ್ ಆಗಿರ್ತಾರೆ. ಇನ್ನಿಬ್ಬರು ಯಾರು ಇರ್ತಾರೆ, ಕಾವ್ಯ ಅವರು ಮತ್ತೆ ಸ್ಪಂದನ ಅವರು ಈ ಒಂದು ಗೇಮ್ ಅಲ್ಲಿ ಸೋತಿರ್ತಾರೆ. ಬಟ್ ಇಲ್ಲಿ ಒಂದು ಸ್ಪೆಷಲ್ ಮೆನ್ಷನ್ ಏನು ಅಂತ ಹೇಳಿದ್ರೆ, ಧ್ರುವಂತ್ ಅವರು ಸ್ಪಂದನ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಸೊ ಅವ್ರಿಬ್ರ ಮಧ್ಯೆ ತುಂಬಾನೇ ಭಿನ್ನಾಭಿಪ್ರಾಯ ಇತ್ತು. ಈ ಆಟ ಅಂತ ಬಂದಾಗ ಧ್ರುವಂತ್ ಅವರು ತುಂಬಾ ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಬಟ್ ಆದ್ರೂ ಸೋಲ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಈ ಒಂದು ಗೇಮ್ ಗೆದ್ದಿರುವಂತಹ ರಾಶಿಕ್ ಅವ್ರಿಗೆ ಬಿಗ್ ಬಾಸ್ ಅವರು ಏನು ಅಧಿಕಾರ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಾಮಿನೇಷನ್ಸ್ ಇಂದ ಅವ್ರನ್ನೇನೋ ತಪ್ಪಿಸ್ಬಿಟ್ಟು ಸೇವ್ ಮಾಡ್ತಾರ. ಸೊ ನೋಡಬೇಕು ಅವ್ರು ಏನು ಅಡ್ವಾಂಟೇಜ್ ಕೊಡ್ತಾರೆ ಅಂತ. ಈ ಗೇಮ್ ಇಲ್ಲಿಗೆ ಸ್ಟಾಪ್ ಆಗುತ್ತೋ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಗೇಮ್ ಇರ್ತಾರೋ ಗೊತ್ತಿಲ್ಲ. ಸೊ ಅದೇ ರೀತಿ ಮತ್ತೆ ಬಾಯ್ಸ್ಗೆ ಯಾವುದೇ ರೀತಿ ಆಟ ಆಡ್ಸಿಲ್ಲ, ಅಂದ್ರೆ ಇಂಡಿವಿಜುವಲ್ ಆಗಿ ಅವ್ರು ಯಾವುದೇ ರೀತಿ ಆಟ ಕೊಟ್ಟಿಲ್ಲ. ಅವ್ರಿಗೊಂದು ಆಟ ಕೊಡ್ಬಹುದೇನೋ ಗೆದ್ದವ್ರಿಗೆ, ಮತ್ತೆ ಅವ್ರಿಗೆ ಏನಾದ್ರು ಸ್ಪೆಷಲ್ ಪವರ್ ಇಲ್ಲ ಅಂತ ಹೇಳಿದ್ರೆ ಅಡ್ವಾಂಟೇಜ್ ಏನಾದ್ರು ಕೊಡ್ತಾರೆ ಅನ್ನೋ ಕಾದ್ ನೋಡ್ಬೇಕಷ್ಟೇ. ಸ್ನೇಹಿತರೆ, ಆಟ ಯಾವ ರೀತಿ ಇತ್ತು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಸೊ ಉಸ್ತುವಾರಿ ಕೆಲಸ ಏನು, ಪ್ರತಿಯೊಂದು ನಿಮ್ಗೆ ಅರ್ಥ ಆಗೋ ತರ ಹೇಳಿದ್ದೀನಿ ಅನ್ಕೊಂತಾ ಇದ್ದೀನಿ. ಅದೇ ರೀತಿ ಈ ಒಂದು ಗೇಮ್ ನ ಪ್ಲಸ್ ಏನು ಮೈನಸ್ ಏನು, ಯಾರಿಗೆ ಅಡ್ವಾಂಟೇಜು ಯಾರಿಗೆ ಡಿಸ್ಅಡ್ವಾಂಟೇಜು ಪ್ರತಿಯೊಂದು ಮೆನ್ಷನ್ ಮಾಡಿದ್ದೀನಿ. ಸೊ ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಗೆದ್ದಿರೋರಿಗೆ ಬಿಗ್ ಬಾಸ್ ಅವರು ಯಾವ ರೀತಿ ಒಂದು ಅಡ್ವಾಂಟೇಜ್ ಕೊಡ್ಬೋದು ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಇರಿ ಲೈಕ್ ಕೊಟ್ಟೆ ಎಲ್ಲ ಹಂಗೆ ಹೋಗ್ತಿದ್ದೀರಾ, ಲೈಕ್ ಕೊಟ್ಬಿಟ್ಟು ಅದೇ ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.